ವೀಕ್ಷಕರೇ ನಮಸ್ಕಾರ. ಲೋಕಸಭಾ ಚುನಾವಣೆಯ ಮತದಾನ ನಡೀತಾ ಇದೆ. ಪ್ರಧಾನಿ ಮೋದಿ ಅವರು ಮತ್ತೆ ಕರ್ನಾಟಕಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ತಮ್ಮ ಸಾಧನೆಗಳ ಬಗ್ಗೆ ಹೇಳೋದಕ್ಕಿಂತ ಪ್ರತಿಪಕ್ಷಗಳ ಬಗ್ಗೆ ಆರೋಪಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಇಷ್ಟೇ, ತಮ್ಮ ಸಾಧನೆಯನ್ನು ಹೆಚ್ಚಾಗಿ ಹೇಳಿಕೊಳ್ಳೋದಕ್ಕೆ ಅವ್ರ ಬಳಿ ಏನೂ ಇಲ್ಲ. ಕರ್ನಾಟಕಕ್ಕೆ ಅವರ ಮಲತಾಯಿ ಧೋರಣೆ ಅನುಸರಿಸಿದ್ದೇ ಹೆಚ್ಚು. ಹೀಗಾಗಿ ರಾಜ್ಯಕ್ಕೆ ಇಷ್ಟೊಂದು ಕೊಡುಗೆ ಕೊಟ್ಟಿದ್ದೇವೆ ಅಂತ ಹೇಳ್ಕೊಳ್ಳೋದಕ್ಕೆ ಮೋದಿ ಅವರಿಗೆ ಮುಖಾನೇ ಇಲ್ಲ. ಅಂದಹಾಗೆ ಮೋದಿಯವರು ಎಲೆಕ್ಷನ್ ಪ್ರಧಾನಿ ಅಂತ ಖ್ಯಾತಿ ಪಡೆದುಕೊಂಡಿದ್ದಾರೆ. ಇದಕ್ಕೆ ಕಾರಣನೂ ಇದೆ. ಮೋದಿಯವರು ಭಾರತದ ಬಹುತೇಕ ರಾಜ್ಯಗಳಿಗೆ ಭೇಟಿ ನೀಡೋದು ಚುನಾವಣಾ ಸಮಯದಲ್ಲಿ ಮಾತ್ರ. ಕರ್ನಾಟಕದ ಕಥೆಯನ್ನೇ ನೋಡಿ. ರಾಜ್ಯದಲ್ಲಿ ಬರ ಎದುರಾದಾಗ ಮೋದಿ ಬರಲಿಲ್ಲ. ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿದ್ದಾಗ ಪ್ರವಾಹ ಉಂಟಾಗಿ ನೆರೆ ಪರಿಸ್ಥಿತಿ ಇತ್ತು, ಆಗಲೂ ಮೋದಿ ಬರಲಿಲ್ಲ. ಆದರೆ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಮತ್ತೆ ಬಂದು ಪ್ರಚಾರ ಮಾಡಿದ್ರು. ಈಗ ಲೋಕಸಭಾ ಚುನಾವಣಾ ಪ್ರಚಾರಕ್ಕೂ ಬರ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಗೈದು ಹೋಗ್ತಾ ಇದ್ದಾರೆ. ಈ ವರ್ಷ ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ಎದುರಾಗಿದೆ. ಈ ಬಾರಿ ಎದುರಾಗಿರೋ ಬರನ ಕಳೆದ 122 ವರ್ಷಗಳಲ್ಲಿಯೇ ಅತ್ಯಂತ 3ನೇ ಭೀಕರ ಬರ ಅಂತ ತಜ್ಞರು ಇದರ ಬಗ್ಗೆ ಬಣ್ಣನೆ ಮಾಡಿದ್ದಾರೆ. ರಾಜ್ಯದಲ್ಲಿ 30,000 ಕೋಟಿಯಷ್ಟು ಬೆಳೆ ನಷ್ಟ ಆಗಿದೆ ಅಂತ ಕೇಂದ್ರ ಸರ್ಕಾರಕ್ಕೆ 2023 ಸೆಪ್ಟೆಂಬರ್ನಲ್ಲೇ ರಾಜ್ಯ ಸರ್ಕಾರ ವರದಿ ಸಲ್ಲಿಸಿದೆ. ಇಷ್ಟು ಮಾತ್ರ ಅಲ್ಲದೆ NDRF ನಿಧಿಯಿಂದ ರಾಜ್ಯಕ್ಕೆ 18,174 ಕೋಟಿ ರೂಪಾಯಿ ಬರ ಪರಿಹಾರ ನೀಡಬೇಕು ಅಂತ ಬೇಡಿಕೆನೂ ಇಟ್ಟಿತ್ತು. ಆದರೆ 6 ತಿಂಗಳು ಕಳೆದರೂ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪರಿಹಾರ ಬಿಡುಗಡೆನೇ ಮಾಡಲಿಲ್ಲ. ಕೊನೆಗೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಕೇಂದ್ರದಿಂದ ಪರಿಹಾರ ತರಬೇಕಾಯಿತು. ಆದರೂ ರಾಜ್ಯ ಬೇಡಿಕೆ ಇಟ್ಟಿದ್ದ ಕಾಲು ಭಾಗದಷ್ಟು ಮಾತ್ರನೇ ಪರಿಹಾರವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಇದೀಗ ರಾಜ್ಯ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಅಷ್ಟೇ ಅಲ್ಲ, ಇಂತಹ ಭೀಕರ ಬರ ಎದುರಾದರೂ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಭೇಟಿ ನೀಡಲ್ಲ. ಬರ ಪರಿಸ್ಥಿತಿಯನ್ನು ಅವಲೋಕಿಸೋದಿಲ್ಲ. ರಾಜ್ಯದ ಜನರ ಅಳಲನ್ನು ಆಲಿಸೋದಿಲ್ಲ. ಪರಿಸ್ಥಿತಿಯನ್ನು ಕೂಡ ಅವಲೋಕನ ಮಾಡಲ್ಲ. ಇನ್ನು 2019ರಲ್ಲಿ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ಉರುಳಿಸಿ ಬಿಜೆಪಿ ಅಧಿಕಾರಕ್ಕೇರಿತ್ತು. ಸಚಿವ ಸಂಪುಟವನ್ನು ರಚಿಸಲಾಗದೆ ಯಡಿಯೂರಪ್ಪ ಏಕಚಕ್ರಾಧಿಪತ್ಯ ನಡೆಸ್ತಾ ಇದ್ರು. ಅದೇ ಸಮಯದಲ್ಲಿ ರಾಜ್ಯದಲ್ಲಿ ಸುರಿದ ಭಾರೀ ಮಳೆಯ ಕಾರಣ ರಾಜ್ಯ ನೆರೆಗೆ ತುತ್ತಾಗಿತ್ತು. ಅತಿವೃಷ್ಟಿಯಿಂದ ಬೆಳೆ ನಾಶ ಆದರೆ ಜನರ ಮನೆಗಳು ಕುಸಿದು ಬಿದ್ದಿದ್ವು. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಅತಂತ್ರವಾಗಿತ್ತು. ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಒಬ್ಬರೇ ಎಲ್ಲೆಡೆ ಓಡಾಡಿದ್ರು. ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಅವರಿಂದ ಆಗಲೇ ಇಲ್ಲ. ಆಗಲೂ ಕೂಡ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರಲಿಲ್ಲ, ಪರಿಹಾರನೂ ತರಲಿಲ್ಲ. 2019ರಲ್ಲಿ ಎದುರಾದ ನೆರೆಯಿಂದ ಸುಮಾರು 38,000 ಕೋಟಿ ರೂಪಾಯಿ ಹಾನಿಯಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಮಾತ್ರ ಕೇವಲ 2,069.95 ಕೋಟಿ ರೂಪಾಯಿ ಮಾತ್ರ. ಇನ್ನು ತೆರಿಗೆ ವಿಚಾರಕ್ಕೆ ಬರೋದಾದರೆ, ದೇಶದಲ್ಲೇ ಹೆಚ್ಚು ತೆರಿಗೆ ಪಾವತಿ ಮಾಡುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ರಾಜ್ಯದಿಂದ ಪ್ರತಿ ವರ್ಷ 4.30 ಲಕ್ಷ ಕೋಟಿ ರು ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಸಂದಾಯ ಆಗುತ್ತೆ. ಆದರೂ ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರ ರಾಜ್ಯಕ್ಕೆ ದ್ರೋಹ ಮಾಡ್ತಾ ಇದೆ. ರಾಜ್ಯಗಳ ತೆರಿಗೆ ಹಂಚಿಕೆ ಕಡಿತದಿಂದಾಗಿ ಕಳೆದ 5 ವರ್ಷಗಳಲ್ಲಿ ಕರ್ನಾಟಕಕ್ಕೆ 62,098 ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಆಗ್ತಾ ಇದೆ ಅಂತ ರಾಜ್ಯ ಸರ್ಕಾರದ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಇದಿಷ್ಟೇ ಮಾತ್ರವಲ್ಲದೆ GST ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ನೀಡಲಾಗ್ತಾ ಇದ್ದ ಪಾಲನ್ನು 15ನೇ ಹಣಕಾಸು ಆಯೋಗ 4.72% ಇಂದ 3.64%ಗೆ ಕಡಿತ ಮಾಡಿದೆ. ಇದರ ಪರಿಣಾಮ ಆಗಿ ರಾಜ್ಯಕ್ಕೆ ಸುಮಾರು 73,600 ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನೋದು ಕಠೋರ ಸತ್ಯ. ಅಲ್ಲದೆ 15ನೇ ಹಣಕಾಸು ಆಯೋಗ ತನ್ನ ಮೊದಲನೇ ವರದಿಯಲ್ಲಿ ಕರ್ನಾಟಕಕ್ಕೆ 5,493 ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಬೇಕು, ಜೊತೆಗೆ ಬೆಂಗಳೂರಿನ ಫೆರಿಫೆರಲ್ ರಸ್ತೆ ಮತ್ತು ಕೆರೆಗಳ ಅಭಿವೃದ್ಧಿಗಾಗಿ ಸುಮಾರು 6,000 ಕೋಟಿ ರೂಪಾಯಿ ಕೊಡಬೇಕು ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು. ಆದರೆ ಈ ಹಣವನ್ನು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟೇ ಇಲ್ಲ. ಹೀಗಾಗಿನೇ ತೆರಿಗೆ ಹಂಚಿಕೆಯಲ್ಲಿ ನ್ಯಾಯಯುತವಾಗಿ ರಾಜ್ಯಕ್ಕೆ ದಕ್ಕಬೇಕಿದ್ದ ಪಾಲನ್ನು ನೀಡಬೇಕು ಅಂತ ಆಗ್ರಹ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರು, ಶಾಸಕರು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಆದರೂ ಮೋದಿ ಅವರು ರಾಜ್ಯಕ್ಕೆ ಸಲ್ಲಬೇಕಾದ ತೆರಿಗೆ ಪಾಲನ್ನು ನೀಡಿಲ್ಲ. ರಾಜ್ಯದಲ್ಲಿ
ಬಿಜೆಪಿ ಅಧಿಕಾರದಲ್ಲಿದ್ದಾಗ ಡಬಲ್ ಎಂಜಿನ್ ಸರ್ಕಾರ ರಾಜ್ಯವನ್ನ ಅಭಿವೃದ್ಧಿ ಮಾಡುತ್ತದೆ ಅಂತ ಮೋದಿ ಮತ್ತು ರಾಜ್ಯ ಬಿಜೆಪಿ ನಾಯಕರು ಅಬ್ಬರದ ಭಾಷಣಗಳನ್ನು ಮಾಡಿದ್ರು. ನಾನಾ ಭರವಸೆಗಳನ್ನು ಕೂಡ ನೀಡಿದ್ರು. ಅದರಲ್ಲಿ ಮಹಿಳಾ ಕೋಆಪರೇಟಿವ್ ಸೊಸೈಟಿಗಳು ಕೂಡ ಒಂದು. ರಾಜ್ಯದಲ್ಲಿ ಮಹಿಳಾ ಕೋಆಪರೇಟಿವ್ ಸೊಸೈಟಿಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಅದರ ಅಡಿಯಲ್ಲಿ ಸ್ತ್ರೀ ಉನ್ನತಿ ಸ್ಟೋರ್ಗಳನ್ನು ತೆರೆಯಲಾಗುತ್ತೆ ಅಂತ ಮೋದಿ ಸರ್ಕಾರ ಭರವಸೆ ನೀಡಿತು. ಆದರೆ ಯಾವ ಸೊಸೈಟಿಗಳು ಕೂಡ ಇಲ್ಲಿವರೆಗೂ ಆರಂಭ ಆಗಿಲ್ಲ. ಬೆಂಗಳೂರು ಸಬ್ ಅರ್ಬನ್ ರೈಲು ಯೋಜನೆಯನ್ನು ತುರ್ತಾಗಿ ಮುಗಿಸೋದಾಗಿ ಹೇಳಿದ್ದ ಕೇಂದ್ರ ಸರ್ಕಾರ ಯೋಜನೆಗೆ ಅನುದಾನವನ್ನೇ ಕಡಿತ ಮಾಡಿದೆ. ಅಲ್ಲದೆ ಕೊಡಗಿಗೆ ಕ್ರೀಡಾ ವಿವಿ ಮಂಜೂರು ಮಾಡೋದಾಗಿ ಹೇಳಿತ್ತು. ಆದರೆ ಅದು ಕೂಡ ಮಂಜೂರಾಗಿಲ್ಲ. ಕೋಲಿ ಮತ್ತು ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ನೀಡೋದಾಗಿ ಪ್ರಧಾನಿ ಮೋದಿಯವರೇ ಖುದ್ದು ಭರವಸೆ ನೀಡಿದರು. ಆದರೆ ಇದುವರೆಗೂ ಅವರು ಮೀಸಲಾತಿ ಬಗ್ಗೆ ತುಟಿ ಬಿಚ್ಚಿಲ್ಲ. 2022ರೊಳಗೆ ಮನೆ ಇಲ್ಲದ ಎಲ್ಲ ಬಡವರಿಗೆ ಮನೆ ನೀಡೋದಾಗಿ ಮೋದಿ ಘೋಷಣೆ ಮಾಡಿದರು. ಆದರೆ ಘೋಷಣೆಯ ಅವಧಿ ಮುಗಿದು 2 ವರ್ಷಗಳು ಕಳೆದು ಹೋಗಿದ್ದಾವೆ. ಈಗಲೂ ರಾಜ್ಯದಲ್ಲಿ ಸರಿ ಸುಮಾರು 18 ಲಕ್ಷ ಕುಟುಂಬಗಳು ಮನೆ ಇಲ್ಲದೆ ತಾಟು ಶೀಟಿನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ಬಡವರಿಗೆ ಮನೆ ಕೊಡದೆ ಮೋಸ ಮಾಡಿದೆ. ಬೆಂಗಳೂರಿಗರಿಗೆ ಕೆಂಪೇಗೌಡರ ಬೆಂಗಳೂರನ್ನು ಪುನಃ ಸೃಷ್ಟಿ ಮಾಡಿಕೊಡ್ತೇವೆ ಅಂತ 2018ರಲ್ಲಿ ಮೋದಿಯವರು ಆಶ್ವಾಸನೆ ನೀಡಿದರು. ಅಂದರೆ ಮಳೆ ನೀರು ನಿಲ್ಲದಂತೆ ಕ್ರಮ, ಪರಿಸರ ರಕ್ಷಣೆ, ಸುಗಮ ಸಂಚಾರ. ಆದರೆ 2022ರಲ್ಲಿ ಸುರಿದ ಭಾರೀ ಮಳೆಗೆ ಇಡೀ ಬೆಂಗಳೂರು ಕೆರೆಯಾಗಿ ಮಾರ್ಪಟ್ಟಿತ್ತು. ಅಲ್ಲದೆ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲೂ ಬೆಂಗಳೂರು ಆಯ್ಕೆ ಆಗಿದೆ. 2023ರ ವೇಳೆಗೆ ಬೆಂಗಳೂರು ಸ್ಮಾರ್ಟ್ ಆಗಬೇಕಾಗಿತ್ತು. ಆದರೆ ಯಾವುದೇ ಆಯಾಮದಲ್ಲೂ ಕೂಡ ಬೆಂಗಳೂರು ಸ್ಮಾರ್ಟ್ ಆಗೇ ಇಲ್ಲ. ಇನ್ನು ಇಡೀ ದೇಶದಲ್ಲಿನೇ ವಂದೇ ಭಾರತ್ ರೈಲು ಸಂಚರಿಸ್ತಾ ಇದ್ರು. ಕರ್ನಾಟಕಕ್ಕೆ ವಂದೇ ಭಾರತ್ ರೈಲು ಬಂದಿರಲಿಲ್ಲ. ಎಲ್ಲ ರಾಜ್ಯಗಳಿಗೂ ವಂದೇ ಭಾರತ್ ರೈಲು ಕೊಟ್ಟು ಕಡೆಯದಾಗಿ ಮತ್ತು ತಡವಾಗಿ ಕರ್ನಾಟಕಕ್ಕೆ ವಂದೇ ಭಾರತ್ ರೈಲು ಬಂತು. ಪ್ರಮುಖ ಯೋಜನೆಯಾದ ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಮನೆ ಮನೆಗೂ ನಲ್ಲಿ ಕೊಡ್ತೇವೆ ಅಂತ, ಶುದ್ಧ ಕುಡಿಯುವ ನೀರು ಕೊಡ್ತೇವೆ ಅಂತ ಮೋದಿ ಘೋಷಣೆ ಮಾಡಿದರು. ಆದರೆ ಈಗಲೂ ರಾಜ್ಯದ ಬಹುತೇಕ ಹಳ್ಳಿಗಳಲ್ಲಿ ಮನೆಗಳಿಗೆ ನಲ್ಲಿ ದೊರೆತಿಲ್ಲ. ಇನ್ನು ನಲ್ಲಿ ಸಂಪರ್ಕ ದೊರೆತಿರುವ ಗ್ರಾಮಗಳ ಪೈಕಿ ಹಲವಾರು ಗ್ರಾಮಗಳಲ್ಲಿ ಆ ನಲ್ಲಿ ಮೂಲಕ ಒಂದು ಹನಿ ನೀರು ಕೂಡ ಬಂದಿಲ್ಲ. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿದ್ದಾಗಲೂ, ರಾಜ್ಯದಲ್ಲಿ ಸರ್ಕಾರ ಬದಲಾದಾಗಲೂ ಕೇಂದ್ರದ ಮೋದಿ ನೇತೃತ್ವದ ಸರ್ಕಾರ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ಅನುಸರಿಸಿದೆ. ರಾಜ್ಯದಿಂದ ಕಿತ್ಕೊಂಡು ಉತ್ತರ ರಾಜ್ಯಗಳಿಗೆ ಹಂಚಿಕೆ ಮಾಡ್ತಾ ಇದೆ. ಅದರಲ್ಲಿ ಬೆಂಗಳೂರಿನಲ್ಲಿದ್ದ ಪ್ರತಿಷ್ಠಿತ ಸರ್ಕಾರಿ ಸ್ವಾಮ್ಯದ HALನ ಏರ್ ಶೋ ಅನ್ನ ಉತ್ತರ ಪ್ರದೇಶಕ್ಕೆ ಸ್ಥಳಾಂತರಿಸುವುದಕ್ಕೆ ಇದೇ ಮೋದಿ ಸರ್ಕಾರ ಮುಂದಾಗಿತ್ತು. ಇಂತಹ ಹಲವಾರು ಸುಳ್ಳು ಭರವಸೆಗಳನ್ನು ನೀಡೋ ಮೂಲಕ ರಾಜ್ಯದ ಆಸ್ತಿಯನ್ನು ಕಿತ್ತು ಬೇರೊಂದು ರಾಜ್ಯಕ್ಕೆ ಕೊಡುವ ಮೂಲಕ, ತೆರಿಗೆ ಹಂಚಿಕೆಯಲ್ಲಿ ವಂಚಿಸುವ ಮೂಲಕ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಮೋಸ ಮಾಡಿದೆ. ಇದನ್ನು ಕನ್ನಡಿಗರು ಅರಿತುಕೊಳ್ಬೇಕಾಗಿದೆ. ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.